ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಾ. ಮಿಡ್ಸ್ ಅಕಾಡೆಮಿಗೆ ಸ್ವಾಗತ. ಈ ದಿನ ಇಂಗ್ಲಿಷ್ ಗ್ರಾಮರ್ನಲ್ಲಿ ಹ್ಯಾವ್ ಮತ್ತು ಆಸ್ ಎಲ್ಲಿ ಯಾವಾಗ ಯೂಸ್ ಮಾಡಬೇಕು ಅಂತ ಒಂದಷ್ಟು ರೂಲ್ಸ್ನ ಹೇಳ್ಕೊಡ್ತೀನಿ. ಆ ರೂಲ್ಸ್ನ ಕಲಿತ್ರೆ ನೀವು ವಾಕ್ಯವನ್ನು ಈಸಿಯಾಗಿ ರಚನೆ ಮಾಡ್ಬೋದು. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಭಾಗವಹಿಸ್ತಾ ಇರ್ಬೋದು, ಅಥವಾ SSLC ಮಕ್ಕಳಾಗಿರ್ಬೋದು, ಅಥವಾ PU ಮಕ್ಕಳಾಗಿರ್ಬೋದು, ಮತ್ತು ಇಂಗ್ಲೀಷ್ ಗ್ರಾಮರ್ನ ಕಲಿತಿರುವಂಥ ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಸ್ಪರ್ಧಾರ್ಥಿ ಆಗಿರ್ಬೋದು, ಎಲ್ಲರಿಗೂ ಉಪಯುಕ್ತ ಈ ಮಾಹಿತಿ. ಹಾಗಾದರೆ ನಾವು ಇವತ್ತು ಆ್ಯವ್ ಮತ್ತು ಆಸ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಈ ದಿನ ಕಲಿತಾ ಹೋಗೋಣ. ನೋಡಿ, ಹ್ಯಾವ್ ಮತ್ತು ಹ್ಯಾಸ್ಗೆ ಎರಡು ರೂಲ್ ಇದೆ. ಅದೇನು ಅಂತ ನೋಡೋದಾದರೆ, ಹ್ಯಾವ್ನ ಐ, ವಿ, ಯು, ದೇ ಬಂದಾಗ ಯೂಸ್ ಮಾಡಬೇಕು, ಮತ್ತು ಪ್ಲೂರಲ್ ಬಂದಾಗ ನಾವು ಅದನ್ನು ಯೂಸ್ ಮಾಡಬೇಕು. ಹಾಗೆ ಹ್ಯಾಸ್ನ ಯಾವಾಗ ಯೂಸ್ ಮಾಡಬೇಕು ಅಂದರೆ ಈ, ಶಿ, ಇಟ್ ಬಂದಾಗ ಯೂಸ್ ಮಾಡಬೇಕು, ಮತ್ತು ಸಿಂಗುಲರ್ ಬಂದಾಗ ಯೂಸ್ ಮಾಡಬೇಕು. ಈ ಎರಡು ರೂಲ್ಸ್ ನಿಮಗೆ ಗೊತ್ತಿದ್ದರೆ ಈಸಿಯಾಗಿ ನಾವು ಸೆಂಟೆನ್ಸ್ನ ಫಾರ್ಮೇಷನ್ ಮಾಡ್ಬೋದು. ಹಾಗಾದರೆ ನೋಡಿ, ಐ ಡ್ಯಾಶ್ ಆ್ಯನ್ ಆ್ಯಪಲ್. ನಮಗೆ ಈ ನಾಲೆಡ್ಜ್ ಇಲ್ಲ ಅಂದರೆ ನಾವು ಹ್ಯಾವ್ ಅಂತ ಹಾಕ್ತೀವಿ, ಐ ಹ್ಯಾವ್ ಅನ್ ಆ್ಯಪಲ್, ಅದರ್ವೈಸ್ ಐ ಹ್ಯಾವ್ ಅನ್ ಆ್ಯಪಲ್ ಅಂತ ಹಾಕ್ತೀವಿ. ಹಾಗಾದರೆ ನಮಗೆ ಈ ರೂಲ್ ಗೊತ್ತಿದೆ. ಹಾಗಾದರೆ ಐ ಬಂದಾಗ ನಾವು ಯಾವುದನ್ನು ಹಾಕಬೇಕು? ಹ್ಯಾವ್. ಸೊ ಐ ಹ್ಯಾವ್ ಆ್ಯನ್ ಆ್ಯಪಲ್. ಐ ಹ್ಯಾವ್ ಆ್ಯನ್ ಆ್ಯಪಲ್. ನೆಕ್ಸ್ಟ್, ಈ ಡ್ಯಾಶ್ ಎ ಬುಕ್. ಈ ಬಂದಾಗ ಏನನ್ನು ಯೂಸ್ ಮಾಡಬೇಕು? ಹ್ಯಾಸ್. ಈ ಹ್ಯಾಸ್ ಎ ಬುಕ್. ನೆಕ್ಸ್ಟ್, ಬರ್ಡ್ಸ್ ಡ್ಯಾಶ್ ವಿಂಗ್ಸ್. ಬರ್ಡ್ಸ್ ಅಂದರೆ ಪ್ಲೂರಲ್. ಸೊ ಪ್ಲೂರಲ್ ಬಂದಾಗ ಯಾವುದನ್ನು ಯೂಸ್ ಮಾಡಬೇಕು? ಹ್ಯಾವ್. ನೆಕ್ಸ್ಟ್, ವಿ ಡ್ಯಾಶ್ ಟು ರೆಂಟ್ ಎ ಕಾರ್. ವಿ ಬಂದಾಗ ಯಾವುದನ್ನು ಯೂಸ್ ಮಾಡಬೇಕು? ಹ್ಯಾವ್. ಸೊ ಹ್ಯಾವ್. ವಿ ಹ್ಯಾವ್ ಟು ರೆಂಟ್ ಎ ಕಾರ್. ನೆಕ್ಸ್ಟ್, ಯು ಡ್ಯಾಶ್ ಎ ಕ್ಯಾಟ್. ಯು ಬಂದಾಗ ಹ್ಯಾವ್. ಯು ಹ್ಯಾವ್ ಎ ಕ್ಯಾಟ್. ಯು ಹ್ಯಾವ್ ಎ ಕ್ಯಾಟ್. ನೆಕ್ಸ್ಟ್, ದೇ ಡ್ಯಾಶ್ ಎ ಟೆಸ್ಟ್. ದೇ ಡ್ಯಾಶ್ ಎ ಟೆಸ್ಟ್. ದೇ ಯಾವಾಗ ಯೂಸ್ ಮಾಡೋದು? ಹ್ಯಾವ್. ದೇ ಹ್ಯಾವ್. ದೇ ಹ್ಯಾವ್ ಎ ಟೆಸ್ಟ್. ನೆಕ್ಸ್ಟ್, ಈ ಡ್ಯಾಶ್ ಎ ಲ್ಯಾಪ್ಟಾಪ್. ಈ ಅನ್ನೋದು ಹ್ಯಾಸ್. ಈ ಹ್ಯಾಸ್ ಎ ಲ್ಯಾಪ್ಟಾಪ್. ನೆಕ್ಸ್ಟ್, ಯು ಡ್ಯಾಶ್ ಟು ಗೋ ಟು ಸ್ಕೂಲ್. ಸೊ ಯು ಬಂದಾಗ ಹ್ಯಾವ್. ಯು ಹ್ಯಾವ್ ಟು go to school. Next, I dash played soccer. I ಬಂದಾಗ have. I have played soccer. Next, it dash a red. ಇದನ್ನು ನೀವು ಕಮೆಂಟ್ನ ಮುಖಾಂತರ ತಿಳಿಸಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.